ನಾನು ಸ್ಟಾರ್ಟ್ ಮಾಡಿದ್ದೆ ಅವಾಗ ಗೈಸ್. ನ್ಯೂ ರೆಸೊಲ್ಯೂಷನ್ ಅಂದ್ಬಿಟ್ಟು 2026 ಜಾನಲ್ಲೇ ಸ್ಟಾರ್ಟ್ ಮಾಡಿದ್ದು. ನನ್ನ ಚಾನಲ್ ಓಪನ್ ಮಾಡಿದ್ದು. ಇದನ್ನ ಚಾನಲ್ ಲೋಗೋ ಏನಕ್ಕೆ ನನ್ನ ಚಾನಲ್ ಬ್ಯಾನರ್ ಮತ್ತು ಲೋಗೋನ ಕನ್ನಡ ಫ್ಲಾಗ್ ಕಲರ್ ಕಾಂಬಿನೇಷನಲ್ಲೇ ಹಾಕಿದ್ದೀನಿ ಅಂದರೆ, ಹಲೋ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ, ಹೇಗಾದರೂ ನೀವು ಕೂಡ ಹೇಗೆ ಮಾಡ್ಬೋದು ಅನ್ನೋದನ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಸ್ಕಿಪ್ ಮಾಡ್ದೇ ಕಂಪ್ಲೀಟಾಗಿ ಒಂದು ವೀಡಿಯೋನ ಕಂಪ್ಲೀಟ್ ನೋಡಿ. ಸ್ಕಿಪ್ ಮಾಡ್ತು ಅಂದರೆ ನಾನು ಏನು ಹೇಳ್ತೀನಿ ನಿಮ್ಗೆ ಅರ್ಥ ಆಗೋದಿಲ್ಲ. ನಿಮ್ಮ ಚಾನಲ್ನಲ್ಲಿ ಹೆಂಗೆ ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡಬೇಕು ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ಕಂಪ್ಲೀಟಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಜಸ್ಟ್ ಒಂದು 10 ಮಿನಿಟ್ಸ್ ಈ ವಿಡಿಯೋಗೆ ಅಂತಲೇ ಎತ್ತಿಟ್ಬಿಟ್ಟು ಅದನ್ನ ಕಂಪ್ಲೀಟಾಗಿ ನೋಡಿ, ನಿಮ್ಗೆ ಅರ್ಥ ಆಗೋಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಚಾನಲ್ ಬ್ಯಾನರ್ ಹಿಂದ್ಗಡೆ ಇರೋದು ಮತ್ತು ನನ್ನ ಚಾನಲ್ ಲೋಗೋ ಏನಕ್ಕೆ ನನ್ನ ಚಾನಲ್ ಬ್ಯಾನರ್ ಮತ್ತು ಲೋಗೋನ ಕನ್ನಡ ಫ್ಲ್ಯಾಗ್ ಕಲರಲ್ಲಿ ಕಾಂಬಿನೇಷನಲ್ಲೇ ಹಾಕಿದ್ದೀನಿ ಅಂದರೆ, ಸೊ ನನಗೆ ಅದು ಮೈಂಡ್ ಥಾಟಲ್ಲಿ ಬಂದಿದೆ. ಅದು ನನ್ನದು ಕನ್ನಡ ಫ್ಲ್ಯಾಗ್ ಏನಿದೆ ಆ ಕಲರ್ ಕಾಂಬಿನೇಷನಲ್ಲೇ ನಂದು ಬ್ಯಾನರ್ ಮತ್ತು ಡಿ ಪಿನ ರೆಡಿ ಮಾಡಬೇಕು ಅಂತ AI ಜನ್ರೇಟ್ ಮಾಡಿ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ಅಟ್ ಪ್ರೆಸೆಂಟ್ ನನ್ನ ಚಾನಲ್ನ ಟೋಟಲ್ ಸಬ್ಸ್ಕ್ರೈಬರ್ ಬಂದು 1.65K ಸಬ್ಸ್ಕ್ರೈಬರ್. ನಾನು ಸ್ಟಾರ್ಟ್ ಮಾಡಿದ್ದೆ ಅವಾಗ ಗೈಸ್. ನ್ಯೂ ರೆಸೊಲ್ಯೂಷನ್ ಅಂದ್ಬಿಟ್ಟು 2026 ಜಾನಲ್ಲೇ ಸ್ಟಾರ್ಟ್ ಮಾಡಿದ್ದು. ನನ್ನ ಚಾನಲ್ ಓಪನ್ ಮಾಡಿದ್ದು ಸ್ಟಾರ್ಟ್ ಮಾಡಿದೆ ಅವಾಗ ಜನವರಿ 11, 2026 ನನ್ನ ಚಾನಲ್ನ ಓಪನ್ ಮಾಡಿದ್ದು. ಇದುವರೆಗೂ ನಾನು 77 ವೀಡಿಯೋಸ್ನ ಹಾಕಿದ್ದೀನಿ. 1.65K ಸಬ್ಸ್ಕ್ರೈಬರ್ ಹೇಗಾದರು ಅಂತನಾ, ಎವ್ರಿ ಡೇ ಕನ್ಸಿಸ್ಟೆನ್ಸಿ ಗೈಸ್. ನೋಡಿ, ನಾನು ತುಂಬ ಶಾರ್ಟ್ಸ್ ವೀಡಿಯೋಗಳನ್ನ ಹಾಕ್ತಾನೆ ಇದ್ದೆ. ಇಷ್ಟು ವೀಡಿಯೋನು ಬಂದು 4 ಮಂತ್ಸ್ ಟೆನ್ಯೂರಿಟಿಯಲ್ಲೇ ಹಾಕಿರೋದು. ಜನವರಿಲಿ ಸ್ಟಾರ್ಟ್ ಮಾಡಿದ್ದು ನಾನು. ಜಾನ್, ಫೆಬ್, ಮಾರ್ಚ್, ಇವಾಗ ಏಪ್ರಿಲ್ 4 ಮಂತ್ಸ್ ಅಷ್ಟೇ ನಾನು ತಗೊಂಡಿರೋದು 1.65K ಸಬ್ಸ್ಕ್ರೈಬರ್ನ ಮಾಡೋದಿಕ್ಕಂತ. ಸೊ ನನಗೆ ಹೋಪ್ ಇರಲಿಲ್ಲ ಬೇಗ ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ. ಬಟ್ ಒಂದಂತೂ ಗೊತ್ತಿತ್ತು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಎವ್ರಿ ಡೇ ನನ್ನ ಚಾನಲ್ನ ಬಿಲ್ಡ್ ಮಾಡ್ತಾ ಹೋಗ್ತಾ ಇದ್ದರೆ ಒನ್ ಡೇ ನನ್ನ ಚಾನಲ್ ಬಂದು ಗ್ರೋತ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಸೊ ಅದಕ್ಕೇನು ಮಾಡಿದೆ, ಎವ್ರಿ ಡೇ ವೀಡಿಯೋ ಆಗ್ತಿದೆ. ಸೊ ಹಾಗಾಗಿ ಫೈನಲ್ ರಿಸಲ್ಟ್ ಬಂದು ಸಬ್ಸ್ಕ್ರೈಬರ್ ಆಗ್ತಿದ್ದಾರೆ. ಸೊ ನೀವು ಕೂಡ ತುಂಬ ಜನ ಯೂಟ್ಯೂಬ್ನ ಯಾರ್ಯಾರು ಓಪನ್ ಮಾಡಿದ್ದೀರಾ, ನಿಮಗೂ ಒಂದು ಡ್ರೀಮ್ ಇರುತ್ತೆ, ನನ್ನ ಚಾನಲ್ ಬೇಗ ಗ್ರೋತ್ ಆಗಬೇಕು, ಮಾನಿಟೈಸೇಷನ್ ಮಾಡ್ಕೊಬೇಕು ಅಂದ್ಬಿಟ್ಟು ನೀವು ಟ್ರಿಕ್ಸ್ ಯೂಸ್ ಮಾಡಬೇಕಾದ್ರೆ ಇಷ್ಟ ಆಗಿದೆ. ಕರೆಂಟ್ ಟ್ರೆಂಡಿಂಗ್ ಏನಿದೆ ಆ ರಿಲೇಟೆಡ್ ವೀಡಿಯೋನ ನೀವು ಮಾಡಬೇಕು. ನೀವೇ ಮಾಡಬೇಕು ಅಂದರೆ ನೀವು ಮಾತಾಡಲೇಬೇಕು ಅಂತಲ್ಲ, ಕರೆಂಟ್ ಸಿಚುವೇಶನ್ ಏನು ರನ್ ಆಗ್ತಿದೆ ಅದ್ರ ಕಾನ್ಸೆಪ್ಟಲ್ಲಿ ಒಂದು ವೀಡಿಯೋನ ಮೇಕ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿ ಅದು ನೀವು ಆಮೇಲೆ ಹ್ಯಾಶ್ಟ್ಯಾಗ್ ಆಗ್ತಿರ್ತಲ್ಲ, ಕರೆಂಟ್ ಸಿಚುವೇಶನ್ದು ಪ್ಲಸ್ ನೀವೇನು ವೀಡಿಯೋ ಹಾಕ್ತಿದ್ದೀರಾ ಆ ವಿಡಿಯೋದು ಏನಿದೆ ಕಂಟೆಂಟು ಅದ್ರ ರಿಲೇಟೆಡೇ ನೀವು ಹ್ಯಾಶ್ಟ್ಯಾಗ್ನ ಹಾಕಬೇಕು. ನೀವು ChatGPT ಯೂಸ್ ಮಾಡಿ, ಆಲ್ಮೋಸ್ಟ್ ಅದೇನೇ ಸಜೆಸ್ಟ್ ಮಾಡುತ್ತೆ ಯಾವುದ್ಯಾವ್ದು ಹ್ಯಾಶ್ಟ್ಯಾಗ್ ಯೂಸ್ ಮಾಡಬೇಕು ಅಂದ್ಬಿಟ್ಟು. ಸೊ ಆ ಹ್ಯಾಶ್ಟ್ಯಾಗ್ ಹಾಕಾದ್ಮೇಲೆ ನಿಮಗೆ ಡಿಸ್ಕ್ರಿಪ್ಷನ್ ನೀಟಾಗಿ ಕೊಡಿ. ಅದಾದಮೇಲೆ ವಿಡಿಯೋ ಎಂಟ್ರೆನ್ಸ್ ಏನಿದೆ ಅಂದರೆ ಎಂಟ್ರಿ ಏನಿದೆ, ವಿಡಿಯೋ ಎಂಟ್ರಿ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ. ಒಂದು ತಮ್ನೈಲ್ ಅಷ್ಟೇ, ತಮ್ನೈಲ್ ಕೂಡ ಒಂಥರ ಕ್ರಿಯೇಟಿವಿಟಿ ಆಗಿ ಗೈಸ್. ChatGPT ಯೂಸ್ ಮಾಡಿ ಗೈಸ್. ChatGPTಲಿ n ನಂಬರ್ ಆಫ್ ಕ್ರಿಯೇಟಿವಿಟಿ ಮಾಡ್ಬೋದು ನೀವು. ಸೊ ಲೈಕ್ ನನ್ನ ಚಾನಲ್ದೆ ನೋಡಿ, ಲಾಂಗ್ ವೀಡಿಯೋಗಳಿಗೆ ನಾನು ಕೆಲವೊಂದು ತಮ್ನೈಲ್ಗಳನ್ನ ಹಾಕಿದ್ದೀನಿ. ಫಾರ್ ಎಕ್ಸಾಂಪಲ್ ಇದನ್ನು ಈ ವಿಡಿಯೋನ ತಗೊಳ್ಳಿ. ಈ ವಿಡಿಯೋಲ್ಲಿ ಬಂದು ರೈತರ ಬಗ್ಗೆ ಹಾಕಿರೋದು ಈ ವಿಡಿಯೋ, ಅಂದರೆ ಹೆಂಗೆ ಕೃಷಿ ಮಾಡ್ತಾರೆ ಅಂತ. ಬಟ್ ಇದನ್ನ ತಮ್ನೈಲ್ ನೋಡಿ, ಬನ್ನಿ ಇದಕ್ಕೆ ಬನ್ನಿ. KRS ಎಕ್ಸೆಲ್ದು ಅಷ್ಟೇ. ಅದಾದಮೇಲೆ ಮೈಸೂರಲ್ಲೇ ಲಕ್ಷ್ಮೀಕಾಂತ್ ಟೆಂಪಲ್ ಇದೆ ನೋಡಿ. ಸೊ ಈ ಥರ ತಮ್ನೈಲ್ ಹಾಕೋದ್ರಿಂದ ಕೂಡ ನಿಮ್ಮ ಚಾನಲ್ಲು ಯಾರು ನೋಡಿದ್ರೆ ಅಟ್ರಾಕ್ಟಿವ್ ಆಗಿರುತ್ತೆ, ಕ್ಲಿಕ್ ಮಾಡಿ ನೋಡ್ತಾರೆ. ನಿಮ್ಮದು ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸಲ್ಲಿ ವ್ಯೂಸ್ ಕಂಪ್ಲೀಟ್ ಆಗಬೇಕು, 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಸೊ ಅವ್ರು ನೋಡ್ತಿದ್ದಾರೆ ಕಂಪ್ಲೀಟ್ ಆಗಿ ಅಂದರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೇ ಮಾಡ್ತಾರೆ. ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೆ ಒಂದು ಫಲಾನ ಸಿಗುತ್ತೆ. ನೀವು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಅರ್ಜುನನ್ಗೆ ಹೇಳೋದು ಆ್ಯಕ್ಚುಲಿ, ಪಾರ್ಥ
ಕರ್ಮನ ನೀನು ಮಾಡು, ಫಲನ ನನಗೆ ಬಿಡು ಅಂತ. ನಿನ್ನ ಕೆಲಸ ನೀನು ಮಾಡು, ನಿನ್ನ ಕರ್ತವ್ಯ ಏನಿದೆ ನನ್ನ ಫಲನ ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ. ಸೊ ನೀವು ಡೈಲಿ ವಿಡಿಯೋ ಹಾಕ್ತೀರಿ, ಒಂದಲ್ಲ ಒಂದು ವೀಡಿಯೋದಲ್ಲಿ ನಿಮಗೆ ಸಬ್ಸ್ಕ್ರೈಬರು, ವ್ಯೂಸು, ವಾಚ್ ಅವರ್ಸ್ ಎಲ್ಲ ಆಗಿ ಮಾನಿಟೈಸೇಷನ್ ಮಾಡಿಬಿಡ್ತೀರಿ. ಇಷ್ಟೇ ಸಿಂಪಲ್ ಗೈಸ್. ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ, ಡೈಲಿ ವಿಡಿಯೋ ಹಾಕಿ. ನೀವು ಈ ಥರನೇ ವಿಡಿಯೋ ಹಾಕಬೇಕು ಅಂತಲ್ಲ, ನಿಮ್ಗೆ ಏನು ಅನಿಸುತ್ತೆ ಆ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿ. ಇಷ್ಟೇ ಸಿಂಪಲ್. ಹ್ಯಾಶ್ಟ್ಯಾಗ್ ಮಾತ್ರ ಕರೆಕ್ಟಾಗಿ ಯೂಸ್ ಮಾಡಿ. ನಿಮ್ಗೆ ಏನಾದರೂ ಹ್ಯಾಶ್ಟ್ಯಾಗ್ ಯಾವ ಥರ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಜಸ್ಟ್ ಕಮೆಂಟ್ ಮಾಡಿ, ನಾನು ಅದ್ರ ಮೇಲೂ ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಸೊ ನಾನು ಬೆಳಿತಿದ್ದೀನಿ, ನನ್ನ ಜೊತೆಗೆ ನೀವು ಬೆಳಿತೀರಾ ಅಂದರೆ ಸಪೋರ್ಟ್ ಮಾಡೇ ಮಾಡ್ತೀನಿ. ನನಗೂ ಸಪೋರ್ಟ್ ಮಾಡಿ, ನಿಮಗೂ ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ಇದುವರೆಗೂ ಟೈಮ್ ಕೊಟ್ಟು ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಗೈಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.